ಸ್ನೇಹಿತರೆ ನಮಸ್ಕಾರ ನಮಸ್ಕಾರ ನಮಸ್ಕಾರ. ಇದು ರಾಜ್ ವ್ಲಾಗ್ಸ್ ಚಾನಲ್. ಈ ವರ್ಷ ಮಳೆ ಅಂತೂ ಹಾಳಾಗಿ ಹೋಯಿತು. ಅದೇನೋ ಎಲ್ಲಿ ನೀನು ಅಂತೆ ನೀನು ಅಂತೆ, ಅದ್ಯಾವುದು ನಮಗೆ ಅರ್ಥನೇ ಆಗಲ್ಲ. ಸೊ ಮಳೆ ಹೋದರೆ ಹೋಯಿತು, ಏನು ಪ್ರಾಬ್ಲಮ್ಮು ಅಂತ ಕೆಲವೊಂದಷ್ಟು ಜನ ಕೇಳಬಹುದು. ಆದರೆ ಪ್ರಾಬ್ಲಮ್ ಇರೋದೇ ಮಳೆ. ನೋಡಿ ಸರ್, ಮನುಷ್ಯನಿಗೆ ಕುಡಿಯೋದಕ್ಕೆ ನೀರು ಬೇಕು. ಆ ನೀರು ಎಲ್ಲಿಂದ ಬರುತ್ತೆ? ಬೋರ್ವೆಲ್ಗಳಿಂದ. ಸೊ ಬೋರ್ವೆಲ್ಗೆ ನೀರು ಎಲ್ಲಿಂದ ಬರುತ್ತೆ? ಮಳೆಯಿಂದ. ಸೊ ಚೆನ್ನಾಗಿ ಮಳೆ ಆದರೆ ಮಾತ್ರ ಬೋರ್ವೆಲಲ್ಲಿ ನೀರು ಬರೋದಕ್ಕೆ ಸಾಧ್ಯ. ಸೊ ಮಳೆನೇ ಆಗಿಲ್ಲ ಅಂತಂದರೆ ಬೋರ್ವೆಲ್ಗಳಲ್ಲಿ ಎಲ್ಲಿ ನೀರು, ಡ್ಯಾಮ್ಗಳಲ್ಲಿ ಎಲ್ಲಿ ನೀರು? ಸೊ ಈ ವರ್ಷ ಸದ್ಯಕ್ಕೆ ಯಾವುದೇ ರೀತಿ ಪ್ರಭಾವವನ್ನು ಬೀರೋದಿಲ್ಲ. ಇದರ ಪ್ರಭಾವ ಪರಿಣಾಮ ಯಾವಾಗ ಬೀರುತ್ತೆ ಅಂತಂದರೆ, ಇದಾದ ಒಂದು 3 ತಿಂಗಳ ನಂತರದಲ್ಲಿ ಇದರ ಪ್ರಭಾವ ಬೀರುತ್ತೆ. ಸೊ ಅದರ ಪ್ರಭಾವ ಎಲ್ಲಿವರೆಗೆ ಇರುತ್ತೆ? 1 ವರ್ಷದವರೆಗೆ. ಸೊ ನೋಡಿ, ಒಂದು ರಾಜ್ಯದಲ್ಲಿ ಮಳೆ ಆಗಿಲ್ಲ ಅಂತಂದರೆ ಓಕೆ. ಸೊ ನೋಡಿ, ಇಡೀ ಭಾರತದಲ್ಲೇ ಇಲ್ಲೂ ಮಳೆ ಆಗ್ತಾ ಇಲ್ಲ ಅಂತಂದರೆ ಇದೊಂದು ದೊಡ್ಡ ಪ್ರಾಬ್ಲಮ್ಮೇ ಸರಿ. ಬರೀ ಹೊಟ್ಟೆ ಪಾಡಿನ ವಿಷಯ ಅಲ್ಲ. ಹೊಟ್ಟೆಗೇನೋ ಹಿಟ್ಟು ಸಿಗುತ್ತೆ, ಬಟ್ ಎಕನಾಮಿಕ್ಲಿ ಏನಾಗುತ್ತೆ, ಸ್ವಲ್ಪ ಪ್ರಾಬ್ಲಮ್ಗಳು ಆಗುತ್ತೆ. ಸೊ ಎಲ್ಲರಿಗೂ ಹೊಡೆತ ಬೀಳುತ್ತೆ. ಸೊ ಏಜೆಂಟು, ಮಧ್ಯಸ್ಥಿಕೆದಾರರಿಗೆ, ಬಿಸ್ನೆಸ್ ಮ್ಯಾನ್ಗಳಿಗೆ ಇದ್ರದ್ದು ಯಾವುದೇ ರೀತಿ ಪ್ರಭಾವ ಬೀರೋದಿಲ್ಲ. ಸೊ ಪ್ರಭಾವ ಯಾರ್ಯಾರಿಗೆ ಬೀರುತ್ತೆ ಅಂತಂದರೆ, ಯಾರು ರೈತರಿದ್ದಾರೆ ಅವ್ರಿಗೆ ಬೀರುತ್ತೆ. ಸೊ ಹೊಲವನ್ನೇ ನೆಚ್ಚಿಕೊಂಡು, ಮುಂಗಾರು ಮಳೆನೇ ನೆಚ್ಚಿಕೊಂಡು ವ್ಯವಸಾಯವನ್ನು ಮಾಡ್ತಾ ಇರೋರಿಗೆ ತೀವ್ರ ರೀತಿಯ ಪ್ರಭಾವ ಇದು ಬಿದ್ದೇ ಬೀರುತ್ತೆ. ಸೊ ರೈತರು ಹಾಕೋ 1-2 ಕಾಸಿಂದ ಆತನ ಜೀವನ ಪರಿಪೂರ್ಣ ಅಂತ ಆಗೋದಿಲ್ಲ. ಸೊ ದೊಡ್ಡ ಮಟ್ಟದ ಈ ವರ್ಷದ ಹೊಡೆತ ಬೀಳೋದಂತೂ ಗ್ಯಾರಂಟಿ ಇಲ್ಲ. ನಡುವೆ 1-2-3 ಮಳೆ ಚೆನ್ನಾಗಿ ಆದರೆ ಏನೋ ಕುಡಿಯೋದಕ್ಕೆ ನೀರು ಸಿಗುತ್ತೆ.